ಎಂತ ಗೊತ್ತುಂಟಾ? ಎಲ್ರು ವೀಕೆಂಡಲ್ಲಿ ಮನೆಯಲ್ಲೇ ಫುಲ್ ರೆಸ್ಟ್ ಮಾಡ್ತಾರಲ್ಲ, ನಾನು ಅದಕ್ಕಿಂತ ಫುಲ್ ಉಲ್ಟಾ. ಏನಾದ್ರೂ ಒಂದು ಅವಾಂತರ ಮಾಡೇ ಮಾಡ್ತೇನೆ. ಈಗ ಪೇಂಟಿಂಗ್ ಹುಚ್ಚಿಡ್ದಿದೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಚ್ ಜಗಲ್ ಶಿಲ್ಪಾ ಫ್ರಮ್ ಬ್ಯಾಂಗ್ಳೂರ್. ವೀಕೆಂಡಲ್ಲಿ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ನಾನು ಏನಾದರೂ ಒಂದು ಅವಾಂತರ ಮಾಡ್ಲಿಕ್ಕೆ ಹೋಗ್ತೇನೆ. ಈ ಸಲ ಅಂತೂ ಪೇಂಟಿಂಗ್ ಮೇಲೆ ಹುಚ್ಚಿಡ್ದಿದ್ದು, ಯಾಕೆ ಗೊತ್ತಿಲ್ಲ. ಪೇಂಟಿಂಗ್ ಬಗ್ಗೆ ಕೇಳೋದಾದ್ರೆ ನಂಗೆ ಸ್ವಲ್ಪ ನಾಲೆಜ್ ಇಲ್ಲ ಆಯ್ತಾ. ಯೂಟ್ಯೂಬ್ ನೋಡಿ ಹಾಕುವ ಅಂತ ಹೊರಟೆ. ಹಾಗೆ ಯೂಟ್ಯೂಬ್ ನೋಡಿ ಎಲ್ಲ ಪೇಂಟ್ ಹಿಡಿದು ಬ್ರಷ್ ಅವ್ರಿಗೆ ಎಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದಾಯ್ತಾ. ಇನ್ನು ವಾಲ್ ಪೇಂಟಿಂಗ್ ಬಗ್ಗೆ ನಂಗಂತೂ ಝೀರೋ ನಾಲೆಜ್. ಲೈಫಲ್ಲಿ ಫಸ್ಟ್ ಟೈಮ್ ವಾಲ್ ಪೇಂಟಿಂಗ್ ಮಾಡ್ಲಿಕ್ಕೆ ಹೊರಟಿದ್ದೇನೆ, ಅದು ಕೂಡ ಯೂಟ್ಯೂಬ್ ನೋಡಿ. ಅಪ್ಪ ಕೇಳ್ತಿದ್ರು ಏನಾದ್ರೂ ಮಾಡ್ತೀಯಲ್ಲ ಅಂತ, ಒಂದು ಕೆಲಸಕ್ಕೆ ಕೈ ಹಾಕಿ ಎರಡೆರಡು ಅವಂತರ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ. ಹಾಗೆ ಮತ್ತೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕೆಲಸ ಅಂತೂ ಸ್ಟಾರ್ಟ್ ಮಾಡಿದ್ದೆ. ಎಲ್ಲ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ಅಪ್ಪ ಹೆಲ್ಪ್ ಮಾಡಿದ್ರು. ಇನ್ನು ಫಸ್ಟ್ ಪೇಂಟಿಂಗ್ ಕೊಡೋ ಮೊದಲು ಏನೋ ಪ್ರೈಮರ್ ಹಾಕ್ಬೇಕಂತೆ, ಅದನ್ನೇ ಪ್ರೈಮರ್ ಹಚ್ಚೋದ್ರಲ್ಲೇ ಆಯ್ತು. ಎಂತ ಗೊತ್ತುಂಟಾ, ನಾನು ಪೇಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 8 ಗಂಟೆಗೆ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಗೆ ಅಂತ ನಾನು ಪ್ರೈಮರೇ ಹಾಕಿ ಕೂತ್ಕೊಂಡದ್ದು ಗೊತ್ತಾಯ್ತಾ. ಇಡೀ ಕಿಚನ್ ಅಲ್ಲಿ ಪ್ರೈಮರ್ ಹಾಕ್ತಾನೇ ಇದ್ದೆ. ಇನ್ನು ನಾನು ಪೇಂಟಿಂಗ್ ಯಾವಾಗ ಕೊಡುದು ಅಂತ ಅಪ್ಪ ಕೇಳ್ತಿದ್ರು. ನಿನ್ನನ್ ಪೇಂಟಿಂಗ್ ಕೆಲ್ಸಕ್ಕೆ ಇಟ್ರೆ ಹೆಂಗೆ, ಒಂದು ದಿವಸ ಒಂದು ರೂಮ್ ಕೂಡ ಪೇಂಟ್ ಕೊಟ್ಟೆ ಆಗ್ಲಿಲ್ಲ ಅಂತ ತಮಾಷೆ ಮಾಡ್ತಿದ್ರು. ಹಾಗೆ ಮತ್ತೆ ನಂಗೆ ಸಾಕಾಯ್ತು, ಎಳ್ನೀರೆಲ್ಲ ಕೊಟ್ಟೆ. ಇನ್ನು ಪೇಂಟಿಂಗ್ ಕತೆ ಏನಾಯ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಆಯ್ತಾ.